ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಶಾಸಕ ಎಚ್.ಕೆ. ಪಾಟೀಲರಿಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ 18 ನಗರಸಭೆ ಸದಸ್ಯರ ಸಾಮೂಹಿಕ ರಾಜೀನಾಮೆ. ರಾಜ್ಯ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ ಗದಗ ಜಿಲ್ಲೆಗೆ ಸಚಿವ ಸ್ಥಾನ ದೊರೆಯದಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರುವ ಗದಗ ನಗರಸಭೆಯ 18 ಸದಸ್ಯರು ಶಾಸಕ ಎಚ್.ಕೆ. ಪಾಟೀಲರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ತಮ್ಮ ಸದಸ್ಯತ್ವಕ್ಕೆ ಸಾಮೂಹಿಕ ರಾಜೀನಾಮೆ ಸಲ್ಲಿಸಿದ್ದಾರೆ. ಗದಗ ಜಿಲ್ಲೆಯ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಸಚಿವ ಸಂಪುಟದಲ್ಲಿ ಜಿಲ್ಲೆಯ ಪ್ರತಿನಿಧಿತ್ವವನ್ನು ಖಚಿತಪಡಿಸಬೇಕೆಂದು ಸದಸ್ಯರು ಆಗ್ರಹಿಸಿದ್ದಾರೆ. ಹಲವು ವರ್ಷಗಳಿಂದ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶಾಸಕ ಎಚ್.ಕೆ. ಪಾಟೀಲರಿಗೆ ಸಚಿವ ಸ್ಥಾನ ನೀಡದೇ ಇರುವುದರಿಂದ ಜಿಲ್ಲೆಯ ಜನರಲ್ಲಿ ತೀವ್ರ ನಿರಾಸೆ ಉಂಟಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಸಾಮೂಹಿಕ ರಾಜೀನಾಮೆ ಮೂಲಕ ಸರ್ಕಾರದ ಗಮನ ಸೆಳೆಯುವ ಉದ್ದೇಶ ಹೊಂದಿದ್ದು, ಮುಖ್ಯಮಂತ್ರಿ ಹಾಗೂ ರಾಜ್ಯ ಸರ್ಕಾರವು ಕೂಡಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಗದಗ ಜಿಲ್ಲೆಗೆ ಸಚಿವ ಸ್ಥಾನ ಘೋಷಿಸಬೇಕು ಎಂದು ಸದಸ್ಯರು ಒತ್ತಾಯಿಸಿದ್ದಾರೆ. ಈ ಬೆಳವಣಿಗೆಯಿಂದ ಗದಗ ಜಿಲ್ಲೆಯ ರಾಜಕೀಯದಲ್ಲಿ ಹೊಸ ಸಂಚಲನ ಉಂಟಾಗಿದ್ದು, ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಸದಸ್ಯರ ರಾಜೀನಾಮೆ ಮತ್ತು ಅವರ ಆಗ್ರಹದ ಬಗ್ಗೆ ಜಿಲ್ಲೆಯಾದ್ಯಂತ ವ್ಯಾಪಕ ಚರ್ಚೆ ನಡೆಯುತ್ತಿದೆ. ನೀವು ನೋಡ್ತಾ ಇದ್ದೀರಾ ಕೆಜಿ ನ್ಯೂಸ್. ಕಾಂಗ್ರೆಸ್ ಪಕ್ಷದಿಂದ ದೊಡ್ಡ ಅನ್ಯಾಯ ಆಗಿದೆ. ನಮ್ಮ ಗದಗ ಮತಕ್ಷೇತ್ರಕ್ಕೆ ಸಚಿವ ಸ್ಥಾನ ಎಚ್.ಕೆ. ಪಾಟೀಲ್ ಸಾಹೇಬ್ರಾಗ ಸಚಿವ ಸ್ಥಾನ ಸಿಗಬೇಕಿತ್ತು. ಆದ್ರ ಕಾರಣದಿಂದ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಳ್ಳಿಲ್ಲ. ನಾವು ಹೇಳಕ್ ಬಯಸ್ತೀವಿ, ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ತಾವು ಮೈಸೂರು ಜಿಲ್ಲಾ, ಹಾಸನ ಜಿಲ್ಲಾ ಅಲ್ಲೇ ನೋಡ್ತಾ ಇದ್ದೀರಿ. ನಮ್ಮ ಉತ್ತರ ಕರ್ನಾಟಕಕ್ಕೆ ಏನು ನೋಡಾಕಂತಿಲ್ಲ ನೀವು. ಯಾಕಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ರಾಗ ಯತೀಂದ್ರ ಸಾಹೇಬ್ರಾಗ ಮಂತ್ರಿ ಸ್ಥಾನ ಕೊಟ್ರ. ಆಮೇಲೆ ಮಲ್ಲಿಕಾರ್ಜುನ್ ಸಾಹೇಬ್ರಾಗ ಅವ್ರ ಮಗ್ಗ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಸಚಿವ ಸ್ಥಾನ ಕೊಟ್ರ. ಯಾಕ್ರಿ ತಮ್ದು ಅಷ್ಟ ನೋಡಾವಂತೀರಿ ನೀವು. ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರಾಗ ಒಂದು ಕಪ್ ಚಿಕ್ಕಿಲ್ಲ, ಒಂದು ಒಳ್ಳೆ ರಾಜಕಾರಣಿ. ನಮ್ಮ ಗದಗ ಮತಕ್ಷೇತ್ರಕ್ಕೆ ಒಂದವ್ರು ದೇವರಿದ್ದಂಗ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರ. ಅಂತ ವ್ಯಕ್ತಿಗೆ ನೀವು ಒಂದು ಉತ್ತರ ಕರ್ನಾಟಕ ಒಂದು ದೊಡ್ಡ ಅನ್ಯಾಯ ಮಾಡ್ದಂಗ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ ಸಚಿವ ಸ್ಥಾನ ಕೊಡ್ಬೇಕಿತ್ತು. ತಾವು ಕೊಳ್ಳಿಲ್ಲ. ತಮ್ಮ ಮಲ್ಲಿಕಾರ್ಜುನ್ ಸಾಹೇಬ್ರಿಗೆ ಹೇಳಕ್ ಬಯಸ್ತೀನಿ, ನಾನು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಕ್ ಬಯಸ್ತೀನಿ, ಯಾಕ್ರಿ ತಮ್ಮ ಮಗಕ್ಕೆ ಯಾಕೆ ಕೊಟ್ರಿ ನೀವು? ಕೊಡ್ಬಾರ್ದಿತ್ತು. ನಮ್ಮ ಸಾಹೇಬ್ರ ಸೀನಿಯರ್ ಇದ್ರು. ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ ಕೊಟ್ರಿ ನೀವು, ನಮ್ಮ ಯತೀಂದ್ರ ಸಾಹೇಬ್ರಿಗೆ ಕೊಟ್ರಿ ನೀವು. ನಮ್ಮ ಸಾಹೇಬ್ರ ಸೀನಿಯರ್ ಅಂತವ್ರ ತಾವು ಸಚಿವ ಸ್ಥಾನ ಕೊಳ್ಳಿಲ್ಲ. ನಾವು ನಗರಸಭೆ ಸದಸ್ಯರ 17 ಮಂದಿ ಕೂಡಿ ಇವತ್ತು ಜಿಲ್ಲಾಧಿಕಾರಿಗಳಿಗೂ ರಾಜೀನಾಮೆ ಸಮಯಕ್ಕೆ ನಾವು ಕೊಡಕ್ ಹೊಂಟಿವಿ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಗೆ ಬಹಳ ನೋವಾಗಿದೆ. ನಾವು ಕಾಂಗ್ರೆಸ್ ಪಕ್ಷದಿಂದ ನಮ್ಗೆ ಬಹಳ ನೋವಾಗಿದೆ. ನಾವು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ಹೇಳಕ್ ಬಯಸ್ತೀವಿ, ತಾವು ಬಹಳ ನಮ್ ಜೊತೆಗೆ ಅನ್ಯಾಯ ಮಾಡಿದ್ರಿ. ಉತ್ತರ ಕರ್ನಾಟಕಕ್ಕೂ ಬಹಳ ಅನ್ಯಾಯ ಮಾಡಿದ್ರಿ. ನಮ್ಮ ಗದಗ ಮತಕ್ಷೇತ್ರಕ್ಕೂ ಬಹಳ ಅನ್ಯಾಯ ಮಾಡಿದ್ರಿ. ನಾವು ಸಚಿವ ಸ್ಥಾನನ್ನು ಸಾಹೇಬ್ರಾಗ ಕೊಳ್ಳಿಲ್ಲ ಅಂತಂದ್ರೆ ಮುಂದೆ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳು ನಾವು ಸಚಿವ ನಮ್ಮ ನಗರಸಭೆ ಸದಸ್ಯರು ನಾವು ಒಂದು ರಾಜೀನಾಮೆ ಕೊಡಕ್ಕೆ ಸಾಮೂಹಿಕ ರಾಜೀನಾಮೆ ಕೊಡಕ್ಕೆ ನಾವು ಸಿದ್ಧತೆ ಇದೀವಿ. ನಮ್ಮ ಎಚ್.ಕೆ. ಪಾಟೀಲ್ ಸರ್ 35 ವಾರ್ಡ್ನೊಳಗೆ ಜಾಸ್ತಿ ಅನುದಾನ ಅವರಿಂದ ನಾವು ಕೆಲಸ ಮಾಡಿದ್ವಿ. ಅವರಿಲ್ಲದೆ ಕೆಲಸ ಮಾಡೋದಿಲ್ಲ. ಸಾಹೇಬ್ ಭಾಳ ಅಧಿಕತರ ಅವ್ರಲ್ಲೇ ನಾವು ರಜೆ ಮಾಡ್ತಾರಲ್ಲ.
ಕೊಟ್ಟಾರ ನೋಡ್ರಿ ಅಲ್ಲೇ ಹಂಗೆ ಕೊಟ್ಟು ಹಂಗೆ ಹಿಡಿದು ಬಿಡ್ರಿ ಸರ್, ಕೈ ಹಿಡ್ಕೊಂಬಿಡ್ರಿ. ಡಿ.ಆರ್. ಪಾಟೀಲ್ ಸಾಹೇಬ್, ಎಚ್.ಕೆ. ಪಾಟೀಲ್ ಸಾಹೇಬ್ ಹೊಸ ಕೆ.ಎಚ್. ಪಾಟೀಲ್ರಿಗೆ ಮುಖ್ಯಮಂತ್ರಿ ಆಗಬೇಕು 100 ಜನ ಸಹಿ ಮಾಡಿದ್ರು. ಅವ್ರಿಗೂ ಅನ್ಯಾಯ ಮಾಡಿದ್ರು ಸರ್, ಮುಖ್ಯಮಂತ್ರಿ ಮಾಡಲಿಲ್ಲ. ಎಚ್.ಕೆ. ಪಾಟೀಲ್ ಸಾಹೇಬರಿಗೆ 4 ಸಲ ಅನ್ಯಾಯ ಮಾಡಿದ್ರು. ಇದ್ದಂಥ ಮಂತ್ರಿಯನ್ನು ತೆಗೆದು ಬೇರೆ ಬೇರೆ ಮಂತ್ರಿಗಳು ಸ್ಥಾನ ಮಾಡ್ಕೊಡ್ತಾರೆ ಸರ್. ಇವ್ರಿಗೆ ಇವತ್ತು ಬುದ್ಧಿಜೀವಿಗಳಿಗೆ ಯಾರು ಇರ್ತಾರೆ. ಅದೇ ಸಲ ಒಂದು ಕಪ್ಪು ಚಿಕ್ಕ ಇಡೀ ರಾಜ್ಯದಾಗ ಯಾರ್ಯಾರು ಸರ್, ಒಂದು ಕಪ್ಪು ಚಿಕ್ಕ ಮನುಷ್ಯ ಸರ್ ರಾಜಕಾರಣ ಮಾಡ್ಬೇಕು ಅಂದ್ರೆ ಈಗ ವಿಶೇಷವಾಗಿ ಅದು ಈಗ ಜೀವನ ಸರ್. ಅಂತ ಮನುಷ್ಯ ಇವರು ಸಚಿವ ಸಂಪುಟದಲ್ಲಿ ತೆಗೆದಾಕ್ತಾರೆ. ಏನು ಉದ್ದೇಶ ಇದೆ? ಮಲ್ಲಿಕಾರ್ಜುನ ಸಾಹೇಬ್ರು ಮೊದ್ಲ ಕೊಡ್ತಾರೆ ಇವ್ರು, ಸಿದ್ದರಾಮಯ್ಯ ಸಾಹೇಬ್ರು ಮೊದ್ಲ ಕೊಡ್ತಾರೆ ಇವ್ರು. ಅಲ್ಲೆಲ್ಲ ತಾತ ಲೀಡರ್ ತಗೊಂಡ್ಬಿಡ್ತಾರ, ಕರ್ನಾಟಕಕ್ಕೆ ಅನ್ಯಾಯ ಮಾಡ್ಬಿಡ್ತಾರೆ ಇವ್ರು. ಸೀನಿಯರ್ ಎಚ್.ಕೆ. ಪಾಟೀಲ್ ಸಾಹೇಬ್ರ ನಾವು ಸರ್ ಗೊತ್ತಿಲ್ಲ ಸರ್, ನಮ್ಗೆ ಸರ ನಮ್ಗೆ ನಮ್ಮ ಸಾಹೇಬ್ರ ಸಾಹೇಬ್ರ ಅಡ್ಕಾಡಿಲ್ಲ, ಅದಕ್ಕೆ ನಾವೇ ಮಾಡಬೇಕು ಅಂದ್ರೆ ಸರ್ ನಾವು ಸದಸ್ಯ ರಾಜೀನಾಮೆ ಕೊಡಬಹುದು ಸರ್. ದಯವಿಟ್ಟು ಸರ್ ನಾವು ಪೂಜಾರಿಗಳು ಏನ್ ಮಾಡೋದು? ದೇವರೇ ಇಲ್ಲ, ಪೂಜಾರಿಗಳು ಯಾರು ಸಚಿವ ಸ್ಥಾನ ಕೊಟ್ಟರ? ದೇವರಿಲ್ಲ ಅಂದ್ರೆ ನಾವು ಪೂಜಾರಿಗಳು ಸ್ಥಾನವನ್ನ ಕೊಟ್ಟಿದ್ದಾರೆ. ನಮ್ ಗದಗ ಜಿಲ್ಲೆಯೊಳಗೆ ಒಂದು ಸ್ಥಾನ ಇಲ್ಲಂದ್ರೆ ಮುಂದೆ ಹೆಂಗ್ ಬರುತ್ತೆ? ಒಬ್ರು ಸಭಾಪತಿ ಆದ್ರೆ ಆಲ್ರೆಡಿ ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬ್ರು ಕೂಡ ಏನಾರ ಒಂದು ನಮಗೆ ಸಚಿವ ಸ್ಥಾನ ಕೊಟ್ರೆ ನಮ್ಗೆ ಉತ್ತರ ಕರ್ನಾಟಕ ಚಲೋ ಆಗುತ್ತೆ. ಮುಂದೆ ಬರುವ ಚುನಾವಣೆ ಒಳಗೆ ನಾವು ಬಹಳ ಕಷ್ಟ ಎದುರಿಸಬೇಕಾಗುತ್ತೆ. ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ನವರು ಕೇವಲ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಸಾಹೇಬರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವ್ರು ಇಷ್ಟ ಸರ್. ಕಾಂಗ್ರೆಸ್ ಪಕ್ಷ ಅಲ್ಲ, ಎಲ್ಲ ಜನ ಕಾಂಗ್ರೆಸ್ ಕಾರ್ಯಕರ್ತರು ಸರ್. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ತಮ್ಮ ಮೊದಲ ಮಂತ್ರಿ ಮಾಡಾಕ ಡಿ.ಕೆ. ಶಿವಕುಮಾರ್ ಸಾಹೇಬರು ಮಂಡ್ಯ, ಮೈಸೂರು, ಬೆಂಗಳೂರು ಮಾಡಾಕ ಅವ್ರು ಅಷ್ಟೇ ಬೇಕಾಗಿತ್ತು. ಆಮೇಲೆ ಸಿದ್ದರಾಮಯ್ಯ ಸಾಹೇಬರಿಗೆ ನಮ್ಮ ಮಗನ ಭವಿಷ್ಯ ನೋಡಾಕ ಬಹಳ ಕಾಳಜಿ ಆಯ್ತು. ಆದ್ರ ಉತ್ತರ ಕನ್ನಡ ಕಾಳಜಿ ಇದೆ, ಬರಗಾಲ ಪ್ರದೇಶ ಸರ್. ಇಲ್ಲಿ ಯಾವುದೇ ಡ್ಯಾಮ್ಗಳಿಲ್ಲ, ಯಾವುದೇ ನೀರಿನ ಸೌಲಭ್ಯ ಸರ್, ಯಾವುದೇ ಅಭಿವೃದ್ಧಿ ಸರ್. ನಮ್ಮ ನಾಯಕ ಎಚ್.ಕೆ. ಪಾಟೀಲ್ ಸಾಹೇಬ್ ಒಬ್ಬರೇ ಸರ್. ಈಗ ಅವ್ರು ರಾಜಕಾರಣ ಕಸ್ಕೊಂಡ್ರಿ ಇವರು, ಅವ್ರ ಉದ್ದೇಶ ಸರ್ ಇವರು. ಅದಕ್ಕೆ ನಾನು ಸರ್ ಮುಂಬರುವ ದಿನಗಳಲ್ಲಿ ನಮ್ಮ ಉತ್ತರ ಕನ್ನಡ ಪ್ರತ್ಯೇಕ ರಾಜ್ಯವನ್ನು ಆಮೇಲೆ ಎಚ್.ಕೆ. ಪಾಟೀಲ್ ಸಾಹೇಬ್ರ ಒಂದು ದೊಡ್ಡ ಲೀಡರ್. ಅವ್ರು ಸ್ಟ್ರೈಕ್ ಮಾಡಿ ಕೇಳುವಂತ ವ್ಯಕ್ತಿ ಅಲ್ಲ, ಸ್ಟ್ರೈಕ್ ಮಾಡಿ ಸಚಿವ ಸ್ಥಾನ ಕೊಡುವಂತ ವ್ಯಕ್ತಿ ಅಲ್ಲ, ಒಂದು ದೊಡ್ಡ ನಾಯಕ ಅಂತ ಸರ್ ಈ ಕಡೆ ಮಾಡ್ರಿ. ಅಧ್ಯಕ್ಷರು ಕೊಟ್ಟ ಮೇಲೆ ಕೊಡಿ, ಅಧ್ಯಕ್ಷರು ಕೊಟ್ಟ ಮೇಲೆ ಕೊಡಿ. ಒಂದು ಅಂಗವನ್ನ ದೇಹದ ಒಂದು ಅಂಗವನ್ನ ಕಳ್ಕೊಂಡಾರ ನಮ್ಮ ಎಚ್.ಕೆ. ಪಾಟೀಲ್ ಕೊಡ್ಲಾರ್ದಕ್ಕ. ಅದು ಇದು ಸರ್ಕಾರ ಅಂಗವಿಕಲ ಸರ್ಕಾರ ಅಂತ ನಾನು ಸರ್ಕಾರಕ್ಕೆ ನಾವು ಅಭ್ಯರ್ಥಿಯಾಗಿ ದುಡಿಯಕ್ಕೆ ನಮ್ಗೆ ಇಷ್ಟ ಇಲ್ಲ. ನಮ್ಮ ಸಾಹೇಬ್ ಭಾಳ ಅನ್ಯಾಯ ಮಾಡ್ರೆ, ಹಂಗಾಗಿ ನಾವು ರಾಜೀನಾಮೆ ಕೊಡಕ್ಕೆ ಕುಡಿಯಾಕ ಪೂಜಾರಿ ಇಲ್ಲ, ಕುಡಿಯಾಕ ದೇವ್ರಿಲ್ಲಾರ ನಾವು ಪೂಜಾರಿಗಳು ಏನ್ ಮಾಡಂದ್ರಿ ಅದಕ್ಕೆ ನಾನು ಮನ ನೊಂದು ರಾಜೀನಾಮೆ ನೀಡುತ್ತೀನಿ ಸರ್. ದಕ್ಷ ಪ್ರಾಮಾಣಿಕ ರಾಜಕಾರಣಗಳು ನಮ್ಮ ಎಚ್.ಕೆ. ಪಾಟೀಲ್ ಸಾಹೇಬರು ಅದರೊಳಗೆ 1 ನಂಬರು. ಅವ್ರೇನಿದಂತಂದ್ರೆ ನಾವ್ಯಾಕೆ ನಗರಸಭೆ ಇವತ್ತು ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಾಜೀನಾಮೆ ಕೊಡುತ್ತಿದ್ದೇನೆ. ಎಚ್.ಕೆ. ಪಾಟೀಲ್ ಸಾಹೇಬರು 1989 4 ಸಲ MLC ಆಗ್ಯಾರ, 3 ಸಲ MLA ಆಗ್ಯಾರ. ಸಾಕಷ್ಟು ಹೋರಾಟ ಮಾಡ್ರಿ ಈ ರಾಜ್ಯ ಬಗ್ಗೆ, ಈ ದೇಶ ಬಗ್ಗೆ. ಇಂಥ ಪಕ್ಷಕ್ಕೆ ಜನಸಭೆ ಎಚ್.ಕೆ. ಪಾಟೀಲ್ಗೆ ಪಕ್ಷದವರು ಭಾಳ ನಿರ್ಣಯ ಮಾಡಿದ್ದಾರೆ, ಭಾಳ ತಪ್ಪು ಮಾಡಿದ್ರೆ, ಭಾಳ ಅನ್ಯಾಯ ಮಾಡಿದ್ರೆ. ಮುಂದೆ ನಮ್ಮ ಗದಗ ಮತಕ್ಷೇತ್ರದ ಶಾಸಕರಂತ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬ್ರನ್ನ ಸಚಿವ ಸಂಪುಟದೊಳಗೆ ತೆಗೆದುಕೊಳ್ಳದೇ ಇರೋದಕ್ಕೆ ನಮ್ಮ ಭಾಳ ಮನಸ್ಸಿಗೆ ನೋವಾಗಿ ಇವತ್ತಿನ ದಿವಸ ಗದಗ ನಗರಸಭೆಯ ಎಲ್ಲ
17 ನಗರಸಭಾ ಸದಸ್ಯರು, 5 ನಾಮನಿರ್ದೇಶಿತ ಸದಸ್ಯರು ಎಲ್ಲರೂ ಕೂಡಿ ಇವತ್ತು 22 ಜನ ಸಾಮೂಹಿಕವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಾಜೀನಾಮೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಅವರು ನಾನು ಪಕ್ಷದ ಅಧ್ಯಕ್ಷನಾಗಿರೋದ್ರಿಂದ ನನಗೂ ಕೂಡ ರಾಜೀನಾಮೆ ಪತ್ರವನ್ನು ನೀಡಿದ್ದಾರೆ. ಯಾಕಂತಂದ್ರೆ ಈ ರಾಷ್ಟ್ರದೊಳಗೆ ಒಂದು ಕಪ್ಪು ಚುಕ್ಕಿ ಇಲ್ಲಾರ್ದೊಬ್ಬ ದಕ್ಷ, ಪ್ರಾಮಾಣಿಕ, ಸ್ವಚ್ಛ ಆಡಳಿತಗಾರ ಸನ್ಮಾನ್ಯ ಎಚ್ ಕೆ ಪಾಟೀಲರನ್ನ ಯಾಕೆ ಕೈ ಬಿಟ್ರು? ಕಾರಣ ತಿಳಿಸ್ಬೇಕಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದವ್ರು ಕಾರಣ ತಿಳಿಸ್ಬೇಕು. ಇವತ್ತು ದೇಶದೊಳಗೆ 2013ರಿಂದ 2018ರೊಳಗಿನ ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದ ಸಂದರ್ಭದೊಳಗೆ ಸತತವಾಗಿ 4 ಸಲ ಈ ರಾಷ್ಟ್ರದೊಳಗಿನ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು, ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಂದ ಪ್ರಶಸ್ತಿಯಿಂದ ಪಡೆದಂಥ ಒಬ್ಬ ದಕ್ಷ ಆಡಳಿತಗಾರ. ಮತ್ತು ಒಳ್ಳೆಯ ಹೆಸರನ್ನು ಕರ್ನಾಟಕಕ್ಕೆ ಒಳ್ಳೆ ಹೆಸರು ಬರ್ಬೇಕಂದ್ರೆ ಇಂಥವ್ರು ಸಚಿವ ಸಂಪುಟದಾಗ ಇರಬೇಕು. ಯಾಕೆ ಅವರು ಒಬ್ಬ ದಕ್ಷ ಆಡಳಿತಗಾರ ಅಲ್ವಾ? ಏನಾದರೂ ಅವ್ರ ಮೇಲೆ ಆಪಾದನೆ ಇದೆಯಾ? ಒಂದು ಕಪ್ಪು ಚುಕ್ಕಿ ಇಲ್ಲ. ಎಲ್ಲಾದ್ರೂ ಭ್ರಷ್ಟಾಚಾರ ಆರೋಪ ಇದೆಯಾ? ಇಲ್ಲ. ಒಬ್ಬ ಸರಳ ಸಜ್ಜನ ರಾಜಕಾರಣಿ ಅಂಥವ್ರನ್ನ ಇವತ್ತು ಸಂಪುಟದ ಇರೋದಕ್ಕೆ ಇವತ್ತು ಎಚ್ ಕೆ ಪಾಟೀಲರ್ನವ್ರನ್ನ ಸಚಿವ ಸಂಪುಟಕ್ಕೆ ತೊಗೊಂಡ್ರೆ ಮಾತ್ರ ಈ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಹೊರತು ಅವ್ರನ್ನ ತೆಗೆದುಕೊಳ್ಳದಿದ್ರೆ ಮುಂದಿನ 2028ಕ್ಕೆ ಮತ್ತೆ ನಮ್ಮ ಪಕ್ಷ ಕರ್ನಾಟಕ ರಾಜ್ಯದೊಳಗೆ ಅಧಿಕಾರಕ್ಕೆ ಬರ್ಬೇಕಂದ್ರೆ ಇಂಥ ಎಚ್ ಕೆ ಪಾಟೀಲ್ ಅಂತವ್ರು ಸಚಿವ ಸಂಪುಟದಾಗ ಇರಬೇಕು. ಅದು ಹೋರಾಟ ಮಾಡಾರ. ಆಮೇಲೆ ಏನೇ ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಕರ್ನಾಟಕ ಸರ್ಕಾರಕ್ಕೆ ಸಂಕಷ್ಟ ಬಂದಂಥ ಸಂದರ್ಭದೊಳಗೆ ಎಚ್ ಕೆ ಪಾಟೀಲರು ಬೇಕೇ ಬೇಕು. ಅದು ನೀರಾವರಿ ಇರ್ಬೋದು, ಅಥವಾ ಸಿದ್ದರಾಮಯ್ಯನವರ ಮೂಢ ಹಗರಣ ಅಂತ ಇರ್ಬೋದು, ಬೇರೆ ಯಾವುದೇ ಸಮಸ್ಯೆಗಳು ಬಂದ್ರೆ ಎಚ್ ಕೆ ಪಾಟೀಲ್ ಅವ್ರಂತವ್ರು ಬೇಕು. ಈ ಸಚಿವ ಸಂಪುಟನೊಳಗೆ ತಗೊಳ್ಳೋಕೆ ಎಚ್ ಕೆ ಪಾಟೀಲ್ ಬ್ಯಾಡ ಅಂದ್ರೆ ಇದು ಯಾವ ನ್ಯಾಯ ಅಲ್ರಿ? ಒಬ್ಬ ಅವ್ರ ಅನುಭವಿ ರಾಜಕಾರಣಿಗಳು ತಾವೆಲ್ಲ ನೋಡಿದ್ದೀರಿ. ಈಗ 1 ಸಲ 2 ಸಲ ಆರಿಸಿ ಬಂದವ್ರನ್ನ ಇವತ್ತು ಅವರು ಮಂತ್ರಿ ಸ್ಥಾನ ಮಾಡ್ತಾ ಇದ್ದಾರೆ. ಇಂಥವ್ರನ್ನ ಆಗ್ತಾರಲ್ಲ, ಅದಕ್ಕೆ ಖಂಡಿಸಿ ಇವತ್ತೆಲ್ಲ ರಾಜೀನಾಮೆ ಕೊಡ್ತಾ ಇದ್ದಾರೆ. ನಾನು ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗದಗ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷನಾಗಿರೋದ್ರಿಂದ ನಾನು ಕೂಡ ರಾಜೀನಾಮೆ ಸಲ್ಲಿಸ್ತಾ ಇದ್ದೀನಿ. ಅದು ಅವರು ಸಾಮಾನ್ಯ ಕಾರ್ಯಕರ್ತರು ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ಬೇಕಂತ ಈಗಾಗಲೇ ತಾವು ನಿರ್ಣಯ ಮಾಡಿದ್ರ ಅದು ಪಕ್ಷಕ್ಕೆ ಕೊಡುವಂತ ಕೆಲಸ ಮಾಡ್ತಾರೆ. ಅವರು PBS ಸುಟ್ಟಿ ನೋವಿನ ಸಂಗತಿ. ಯಾಕಂದ್ರ ಒಂದು ಧೀಮಂತ ದಕ್ಷ ಆಡಳಿತಗಾರ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಈ ಒಂದು ಹಿಂದ ನೀರಾವರಿ ಸಚಿವರಾದಾಗ, ಪ್ರವಾಸೋದ್ಯಮ ಇಲಾಖೆ, ಗ್ರಾಮೀಣಾಭಿವೃದ್ಧಿ ಸಚಿವರಾದಾಗ, ಗ್ರಾಮೀಣಾಭಿವೃದ್ಧಿ ಸಚಿವ ಸ್ಥಾನ ಆದಾಗ ಇಡೀ ಗ್ರಾಮಕ್ಕೆ ಎಲ್ಲ ಒಂದು ಶುದ್ಧ ನೀರು ಇರ್ಬೋದು, ಇಂಥ ಒಂದು ಎಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು. ಇವತ್ತು ಒಂದು ಪ್ರವಾಸೋದ್ಯಮ ಇಲಾಖೆ ಮಿನಿಸ್ಟರ್ ಹಿಂದ ಅದಾರ ಇಲ್ಲ ಅನ್ನೋದು ನಮ್ಗೆ ಗೊತ್ತಿದ್ದಿದ್ದಿಲ್ಲ. ಅಂತ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಇಡೀ ದೇಶನ ಅದನ್ನ ಒಂದು ಎತ್ತಿ ಕೊಂಡಾಡುವಂತ ಕೆಲಸ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಮಾಡಿದ್ರು. ಅಂತ ಒಂದು ದಕ್ಷ ಆಡಳಿತಗಾರ ಅಂತ ಒಬ್ಬ ನಾಯಕರಿಗೆ ಇವತ್ತು ಕ್ಯಾಬಿನೆಟ್ನಾಗ ಸ್ಥಾನಮಾನ ಇಲ್ಲ ಅಂದ್ರೆ ಮತ್ತೆ ಎಂಥವ್ರಿಗೆ ನೀವು ಸ್ಥಾನಮಾನ ಕೊಡ್ತೀರಿ? ಈ ಒಂದು ಪಕ್ಷಕ್ಕೆ ಅವರ ಕೊಡುಗೆ ಬಹಳ ಕೊಡುಗೆ ಇದೆ. ಮತ್ತೆ ಅಂತ ಕೊಡುಗೆ ಕೊಡುವಂತ ಒಂದು ವ್ಯಕ್ತಿತ್ವ ಇರುವಂತ ನಾಯಕರಿಗೆ ಇಲ್ಲ ಅಂದ್ರ ಮೇಲೆ ಈ ಮತ್ತು ನಮ್ಮಂತ ಸಾಮಾನ್ಯ ಕಾರ್ಯಕರ್ತರಿಗೆ ಇದರ ಅವಶ್ಯಕತೆ ಏನೈತಿ ಅಂತೇಳಿ ನಾವು ಇವತ್ತು ಬಹಳ ನೋವನ್ನು ಉಂಟು ಮಾಡಿಕೊಂಡು ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರ ಸ್ಥಾನಮಾನ ಇಲ್ಲ ಅಂದ್ರೆ ನಮಗೂ ಇದು ಸ್ಥಾನಮಾನ ಬೇಡ ಅಂತೇಳಿ ನಾವು ಇವತ್ತು ಸಾಮೂಹಿಕವಾಗಿ ನಾವು ಎಲ್ಲಾ ನಗರಸಭಾ ಸದಸ್ಯರು 22 ಜನ ನಗರಸಭಾ ಸದಸ್ಯರು ನಾವು DC ಅವರಿಗೆ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟಾಕ ನಾವು ಸಿದ್ಧವಾಗಿದ್ದೀವಿ, ಕೊಟ್ಟು ಬಂದಿದ್ದೀವಿ. ನಾವು ಇನ್ನೂ ಈ ಪಕ್ಷಾತೀತವಾಗಿ ನಾವು ಇನ್ನು ಮುಂದೆ ಬರುವಂತ ಚುನಾವಣೆ ಒಳಗ ಕಾಂಗ್ರೆಸ್ ಪಕ್ಷಕ್ಕೆ ನಾವು ನಿಷ್ಠಾವಂತರಾಗಿ ದುಡಿಬೇಕಾದ್ರೆ ನಮ್ಮ ಸಾಹೇಬರಿಗೆ ಸ್ಥಾನಮಾನ ಸಿಗಬೇಕು. ನಮ್ಮ ಉತ್ತರ ಕರ್ನಾಟಕ ಬೆಳಿಬೇಕಂದ್ರೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಕ್ಯಾಬಿನೆಟ್ನಾಗ ಮಿನಿಸ್ಟರ್ ಆಗಬೇಕು. ಅದು ಒಂದು ನಮ್ಮ ದೊಡ್ಡ ನಿರ್ಧಾರ. ಇದನ್ನ ತಾವು KPCC ಅಧ್ಯಕ್ಷರಾಗಿರ್ಬೋದು, ಎಲ್ಲ ನಮ್ಮ ಹೈಕಮಾಂಡ್ ಅವರಾಗಿರ್ಬೋದು, DK ಶಿವಕುಮಾರ್ ಅವರು ಇದನ್ನ ಪರಿಗಣಿಸಬೇಕು ಅಂತೇಳಿ ನಾವು ದಿಟ್ಟವಾದ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ನಾ ಹೇಳ್ತೀನಿ. ಶಕುಂತಲಾ ಅಕ್ಕಿ ನಗರಸಭಾ ಸದಸ್ಯರು ನಾವು ಇವಾಗ ರಾಜೀನಾಮೆಯನ್ನು ಕೊಟ್ಟಿದ್ದೀವಿ. ವಿರುದ್ಧ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು ಒಬ್ಬ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಅವರೊಬ್ರು ಕೂಡ ಹೌದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2013ರಿಂದ 2018ನೇ ಅವಧಿಯೊಳಗ ಗ್ರಾಮೀಣಾಭಿವೃದ್ಧಿ ರಾಷ್ಟ್ರಕ್ಕೆ ಮೊದಲ ಸ್ಥಾನ ಅಂತಂದು 4 ಬಾರಿ ಪ್ರಶಸ್ತಿ ಕೊಟ್ಟಿದ್ದಾರೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರಿಗೆ. ಅಂತ ಧೀಮಂತ ನಾಯಕರನ್ನ ಈ ಸಚಿವ ಸಂಪುಟದಲ್ಲಿ ಪರಿಗಣಿಸಿಲ್ಲ. ಜೊತೆಗೆ ಮೊನ್ನೆ ತಾನೇ ಬೆಳಗಾವಿಯಲ್ಲಿ ಕಬ್ಬು ಹೋರಾಟಗಾರರು ಪ್ರತಿಭಟನೆ ನಿಂತಾಗ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇಲ್ಲ ತಾವು ಎಚ್ ಕೆ ಪಾಟೀಲ್ ಗಡಿ ನಿಯಂತ್ರಣ ಸಮಿತಿ ಅಧ್ಯಕ್ಷರಿದ್ದೀರಿ, ಯಾವ್ದು ಹೋಗಿ ರಾಜಿ ಮಾಡಿಸ್ರಿ ಅಂತಂದ್ರೆ ಸಾವಿರಾರು ರೈತರಿಗೆ ಭರವಸೆ ನೀಡಿ ಕಬ್ಬು ಬಿಲ್ಲನ್ನು ಬಾಕಿ ಇದ್ದನ್ನು ಮಂಜೂರು ಮಾಡ್ತಂತ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರು. ಅಂಥವ್ರನ್ನ ಈ ಸಚಿವ ಸಂಪುಟದಲ್ಲಿ
ಸಚಿವ ಸ್ಥಾನ ನೀಡಿಲ್ಲ ಅಂತ ಇವತ್ತೊಂದು ದಿನ ಗದಗ ಬಿಟಿಗೆ ನಗರಸಭೆಯ 17 ಜನ ಚುನಾವಣಾ ಪ್ರತಿನಿಧಿಗಳು ಹಾಗೂ 5 ಜನ ನಾಮನಿರ್ದೇಶಕರು ನಾವೆಲ್ಲರೂ ಸೇರಿ 22 ಜನ ಇಂದು ಸಾಮೂಹಿಕ ರಾಜೀನಾಮೆ ಕೊಡ್ತಾ ಇದ್ದೇವೆ. ಯಾಕಂದ್ರೆ ಗದಗ ಜಿಲ್ಲೆಗೆ ಅನ್ಯಾಯವಾಗಿದೆ, ಉತ್ತರ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ. ಧೀಮಂತ ನಾಯಕರು ಪ್ರತಿಯೊಂದು ಕಾರ್ಯದೊಳಗೂ ಕೊಟ್ಟಂತ ಖಾತೆಯನ್ನು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಯಾವ ಖಾತೆ ಕೊಟ್ಟಿದ್ದಾರೆ ಅವ್ರದೇ ಆದಂತ ಚಾಪನ್ನು ಮೂಡಿಸಿದಂತ ನಾಯಕರು ಎಚ್ ಕೆ ಪಾಟೀಲ್ರು. ದಯವಿಟ್ಟು ಹೈಕಮಾಂಡ್ಗೆ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗೆ ಕೈ ಮುಗಿದು ಹೇಳುತ್ತೇನೆ, ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಕೂಡಲೇ ಸಚಿವ ಸ್ಥಾನ ನೀಡಬೇಕು. ಇಲ್ಲದಿದ್ದರೆ ಬರುವ ದಿನಗಳಲ್ಲಿ ಬಹಳ ಒಜ್ಜಾಗುತ್ತದೆ ಅಂತಂದು ಇವತ್ತಿನ ಹೇಳಿ ಇಚ್ಛೆ ಪಡುತ್ತೇನೆ. ನಾನು ಬಾಬು ನರಸಾಪುರ ಅಂತ, ನಾಮನಿರ್ದೇಶಕ ಸದಸ್ಯರು ಗದಗ ಬಿಟಿಗೆ ನಗರಸಭೆ. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಮ್ಗೆ ರಾಜೀನಾಮೆ ಕೊಡೋಕ ಏನಪ್ಪ ಕಾರಣ ಅಂದ್ರೆ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಳ್ಳಾರ ಸಂಬಂಧ ನಾವೆಲ್ಲರೂ ವಾರ್ಡ್ ನಂಬರ್ ಎಲ್ಲ ಸದಸ್ಯರು 22 ಮಂದಿ ಎಲ್ಲರೂ ಕೂಡಿ ನಾವು ರಾಜೀನಾಮೆ ಕೊಟ್ಟು ಬಂದಿದ್ದೀವಿ ಎಲ್ಲರೂ ಸೇರಿ. ಆದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಳ ಅನ್ಯಾಯ ಅಂದ್ರೆ ಭಾಳ ಅನ್ಯಾಯ ಮಾಡ್ಯಾರ. ಅಧಿಕಾರ ಆಗಿ ಅಂದ್ರೆ ನಮ್ಮ ಗದಿಗೆ ಭಾಳ ಅನ್ಯಾಯ ಮಾಡ್ಯಾರ. ನಾವು ಸದಸ್ಯ ಸ್ಥಾನ ಯಾಕೆ ರಾಜೀನಾಮೆ ಕೊಟ್ಟಿದ್ದೀವಿ ಅಂದ್ರೆ ನಮ್ಗೆ ಇದು ಇಟ್ಕೊಂಡು ನಾವು ಏನ್ ಬಿಡಕ್, ನಮ್ಮ ಸಾಹೇಬ್ರಿಗೆ ಇಲ್ಲ ಈಗ ಸ್ಥಾನ. ಏನೋ ನಮ್ಮ ಸಾಹೇಬ್ರಿಗೆ ಸ್ಥಾನಮಾನ ಇದ್ದಿದ್ರೆ ನಾವೆಲ್ಲರೂ ಸ್ವಲ್ಪ ಖುಷಿ ಪಡ್ತಿದ್ದೀವಿ. ಆದ್ರೆ ನಮ್ಗೆ ದುಃಖದ ಸಂಗತಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀವಿ. ವಾರ್ಡ್ ನಂಬರ್ 20 ಪರ್ವೀನ್ ಬಾನು ಅಬ್ದುಲ್ ಮುನಾಫ್ ಮುಲ್ಲಾ. ಮಾಧ್ಯಮರಿಗೆ ಮೊದಲಾಗಿ ನನ್ನ ನಮಸ್ಕಾರ. ಗದಗ ಬೆಟಗೇರಿ ಅವಳಿ ನಗರ ವಾರ್ಡ್ ನಂಬರ್ 20 ಗುರುತಿಸಿ ನಮ್ಮ ಶ್ರೀಮತಿ ಪರ್ವೀನ್ ಬಾನು ಮುಲ್ಲಾ ಅವರಿಗೆ ಕೆಲಸ ಮಾಡುವಂಥ ಲಕ್ಷಣ ಅದಾವ ಅಂತೇಳಿ ಸಾಹೇಬರು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಡಿ ಆರ್ ಪಾಟೀಲ್ ಸಾಹೇಬರು ನಮ್ಗೆ ಗುರುತಿಸಿ ಟಿಕೆಟನ್ನು ಕೊಟ್ಟರು. ಆ ಕಾಲ 2022ರಲ್ಲಿ ನಾವು ಮೊದಲನೇ ಸಾಲಿ ನಮ್ಮ ವಾರ್ಡ್ 20ನೇ ವಾರ್ಡ್ ಆರಿಸಿ ಬಂದಿದ್ದೇವೆ. ಅದೇ ರೀತಿ ಸಾಹೇಬರು ಗದಗ ಬೆಟಗೇರಿಯಲ್ಲಿ 35 ವಾರ್ಡ್ನಲ್ಲಿ ಎಲ್ಲರ ಅನುದಾನ ಹೆಚ್ಚಿಗೆ ಕೊಟ್ಟರ ಅಂದ್ರೆ ನಮ್ಮ ವಾರ್ಡಿಗೆ ಕೊಟ್ಟರ. ಅವರು ಸಚಿವ ಸ್ಥಾನದಲ್ಲಿ ಸಾಕಷ್ಟು ನಮಗೆ ಅನುಗ್ರಹ ಮಾಡ್ಯಾರ. ಸಚಿವ ಸ್ಥಾನ ಇದ್ದಾಗ ನಾವು ಅವರ ಅನುಕೂಲ ತಗೊಂಡು ನಮ್ಮ ವಾರ್ಡಿಗೆ ಜನರಿಗೆ ಸಾಕಷ್ಟು ನೀರಿನ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು, ನಾವು ಇವಕ್ಕೂ ಕೂಡ ಮಾಡ್ತಾ ಇದ್ದೀವಿ. ಆದ್ರೆ ಸಾಹೇಬರ ಇರುವಂಥ ಸಚಿವ ಸ್ಥಾನ ಅವ್ರಿಗಿಲ್ಲ ಅಂದ್ರೆ ನಮ್ಗೆ ಮಾನ, ಒಂದು ಸಿದ್ಧಾಂತ, ಅವ್ರಿಗೆ ಕೊಡುವಂಥ ಒಂದು ವಾಕ್ಯ ಒಳ್ಳೆತನ ನಮ್ಮ ಕರ್ನಾಟಕ ಸರ್ಕಾರ ಒಂದು ಕಡೆಗಣಿಸೈತಿ. ಅಂತ ಧೀಮಂತ ನಾಯಕರು ಯಾರಾದ ಸನ್ಮಾನ್ಯ ಎಚ್ ಕೆ ಪಾಟೀಲ್. ಕೆಜಿ ನ್ಯೂಸ್.